ಶೇಷಾದ್ರಿಯ ಕಣಿವೆಗಿಳಿದು ಕರ್ನಾಟಕ ಕರಾವಳಿಯ ಪಡುವಣಕ್ಕೆ ಸಾಗಿದಂತೆ ಮಲೆನಾಡಿನ ಮಡಿಲಲ್ಲಿ ಮಲಗಿರುವ ವಿಶಾಲ ಪ್ರದೇಶ ಹಾಗೂ ದಕ್ಷಿಣದ ಚಂದ್ರಗಿರಿಯಿಂದ ಉತ್ತರದ ಬಾರಕೂರುವರೆಗಿನ ಪ್ರಧಾನ ಭೂಖಂಡವನ್ನು ತುಳುನಾಡು ಎಂದು ಕರೆಯುತ್ತಾರೆ. ಪರಶುರಾಮ ಸೃಷ್ಟಿಯ ಈ ನಾಡು ಪುಣ್ಯಭೂಮಿ. ಇಲ್ಲಿನ ಭಾಷೆ, ಸಂಸ್ಕೃತಿ, ಪ್ರಕೃತಿಯ ರಮ್ಯತೆ, ಆರಾಧನೆ ಸಂಪ್ರದಾಯಗಳು, ಜನಪದ ಆಚರಣೆಗಳು, ಕಲೆ ಸಂಸ್ಕೃತಿಗಳು ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿವೆ. ದೇವಾಲಯಗಳ ನಗರಿ ಎಂದು ಕರೆಯಲ್ಪಡುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಬೇರೆಯಾಗಿದ್ದರೂ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾವನಾತ್ಮಕ ಸಂಬಂಧವನ್ನು ಉಳಿಸಿಕೊಂಡಿದೆ. ನಮ್ಮ ನಾಡಿನಲ್ಲಿರುವ ದೇಗುಲಗಳು ತಮ್ಮದೇ ಆದ ಹಿನ್ನೆಲೆ, ಕ್ಷೇತ್ರ ಮಹಿಮೆ ಹಾಗೂ ಕಾರಣಿಕತೆಗಳನ್ನು ಪಡೆದೇ ನಿರ್ಮಾಣವಾಗಿವೆ. ಆದರೆ ಕೆಲವು ಮಹಿಮಾನ್ವಿತ ದೇವಾಲಯಗಳ ಬಗ್ಗೆ ನಾವಿನ್ನೂ ತಿಳಿದುಕೊಂಡಿಲ್ಲ. ಇಂತಹ ಮಹತ್ವದ ಕ್ಷೇತ್ರಗಳಲ್ಲಿ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರವೂ ಒಂದು. ಇದೊಂದು ಅಪೂರ್ವ ನಿಸರ್ಗ ಸೌಂದರ್ಯದ ತಾಣ. ಪಡುವಣದಲ್ಲಿ ಬೋರ್ಗರೆಯುವ ಅರಬ್ಬಿ ಸಮುದ್ರ, ಮೂಡಣದಲ್ಲಿ ಬಳಕುತ್ತಾ ಮೆಲ್ಲಡಿಯಿಡುತ್ತಾ ಉಲ್ಲಾಸದಿಂದ ಸಾಗುವ ಪುಣ್ಯ ನದಿ ನಂದಿನಿ. ಇವೆರಡರ ಸಂಗಮ ಬಡವಣದ ದಿಕ್ಕಿನಲ್ಲಿ ಅಳಿವೆ. ಹೀಗೆ ಮೂರ್ತಿಸೆಗಳಲ್ಲಿ ಜಲಾವೃತವಾಗಿರುವ ಪರ್ಯಾಯ ದ್ವೀಪದ ಪುಣ್ಯ ಭೂಮಿ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ. ಹಸಿರಿನಿಂದ ಕಂಗೊಳಿಸುವ ತೆಂಗಿನ ಮರಗಳ ಸಾಲು ಸಾಲುಗಳಿಂದಾಗಿ ಈ ನಾಮಧೇಯವನ್ನು ಪಡೆಯುತ್ತೆಂಬುದರಲ್ಲಿ ಎರಡು ಮಾತಿಲ್ಲ. ಇಂತಹ ಪ್ರಕೃತಿ ರಮ್ಯ ತಾಣದಲ್ಲಿ ನೆಲೆ ನಿಂತ ಅಮ್ಮನ ಸಾನ್ನಿಧ್ಯವನ್ನು ತಲುಪಲು ನಮಗಿರುವುದು ಒಂದೇ ದಾರಿ. ಮಂಗಳೂರಿನಿಂದ ಉಡುಪಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿ ಸಂಚರಿಸಿದಾಗ ಮುಕ್ಕದ ಬಳಿ ಎಡಕ್ಕೆ 4 ಕಿಲೋಮೀಟರ್ ಸಂಚರಿಸಿದಾಗ ಬೋರ್ಗರೆಯುವ ಅರಬ್ಬಿ ಸಮುದ್ರ, ಪಚ್ಚೆ ಪೈರಿನ ತೆಂಗಿನ ಮರಗಳ ಪ್ರಕೃತಿ ರಮ್ಯ ಪುಟ್ಟ ಗ್ರಾಮ ನಮ್ಮನ್ನು ಸ್ವಾಗತಿಸುತ್ತದೆ. ಆಸ್ತಿಕತೆ ಎನ್ನುವಂಥದ್ದು ತುಳುನಾಡಿನ ಮಣ್ಣಿನ ಕಣಕಣದಲ್ಲಿ ಇರುವಂತಹ ಒಂದು ದೊಡ್ಡ ಶಕ್ತಿ. ಹಾಗಾಗಿ ಇಲ್ಲಿ ಹರದಾರಿಗೊಂದು ಗುಡಿ ಗೋಪುರಗಳನ್ನು ನಾವು ಕಾಣುತ್ತೇವೆ. ದೇವಾಲಯಗಳಿರ್ಬೋದು, ದೈವಾಲಯಗಳಿರಬಹುದು, ಆಲಡೆಗಳಿರಬಹುದು, ಮಾಡಗಳಿರಬಹುದು, ಇವೆಲ್ಲದರಲ್ಲಿಯೂ ಕೂಡ ಒಂದು ಶಕ್ತಿ ಕೇಂದ್ರೀಕೃತವಾಗಿರ್ತದೆ. ಆದ್ದರಿಂದ ತುಳುನಾಡಿನ ಜನ ಈ ಆಸ್ತಿಕತೆಯನ್ನು ತಮ್ಮ ಬದುಕಿನ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಇವತ್ತು ನಾವು ನಿಂತಿರುವಂಥದ್ದು ಸಸಿಹಿತ್ಲು ಶ್ರೀ ಭಗವತಿಯ ಕ್ಷೇತ್ರ. ತುಳುನಾಡಿನಲ್ಲಿ ಭಗವತಿಯ ಆರಾಧನೆ ಎನ್ನುವಂಥದ್ದು ಬಹಳ ಪುರಾತನದಿಂದಲೂ ಬಂದಿರತಕ್ಕಂಥದ್ದು. ಸರಿಸುಮಾರು 18 ಭಗವತಿ ಕ್ಷೇತ್ರಗಳು, ಪ್ರಸಿದ್ಧವಾದ ಕ್ಷೇತ್ರಗಳು ಈ ಕರಾವಳಿಯ ಉದ್ದಕ್ಕೂ ಇದ್ದಾವೆ. ಈ ಭಗವತಿ ಅಂದರೆ ಶಕ್ತಿಯ ಇನ್ನೊಂದು ರೂಪ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ನಾವು ಹೇಳ್ತೇವೆ. ಈ ಮಾತೆಯನ್ನು ಬೇರೆ ಬೇರೆ ರೂಪದಿಂದ ನಾವು ಕಾಣ್ತೇವೆ. ದೇವಿಯ ಆರಾಧನೆ ಎನ್ನುವಂಥದ್ದು ಶತಮಾನಗಳಿಂದಲೂ ನಡೆದು ಬಂದಿರತಕ್ಕಂತಹ ಒಂದು ಸಂಗತಿ. ಶ್ರೀದೇವಿ ಭಗವತಿಯ ಸ್ವರೂಪದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರಣಿಕವನ್ನು ತೋರ್ತಾ ಇರುವಂತಹ ಪುಣ್ಯಕ್ಷೇತ್ರ ಈ ಸಸಿಹಿತ್ಲು. ಸಸಿಹಿತ್ಲು ಎನ್ನುವುದು ಸುಂದರವಾದಂತಹ, ರಮಣೀಯವಾದಂತಹ ಪ್ರಕೃತಿಯ ಒಂದು ಮಡಿಲು. ಇದರ ಹೆಸರನ್ನೇ ನಾವು ಹೇಳಿದರೆ ಬಹುಶಃ ನಿಮಗೆ ಅರ್ಥ ಆದೀತು. ಸಸಿಹಿತ್ಲು. ಸುತ್ತ ಕಾಣ್ತಾ ಇರುವಂಥದ್ದು ಇಲ್ಲಿ ತೆಂಗಿನ ಮರಗಳ ಒಂದು ದೊಡ್ಡ ತೋಟ, ಉದ್ದಕ್ಕೂ ಅದು ಕಾಣ್ತಾ ಇದೆ. ಹಾಗಾಗಿ ತೆಂಗಿನ ಮರಗಳಿಂದ ನಿಬಿಡವಾದಂತಹ ಈ ಪ್ರದೇಶವನ್ನ ಸಸಿಹಿತ್ಲು ಅಂತ ಬಹಳ ಹಿಂದಿನಿಂದಲೇ ಕರ್ಕೊಂಡು ಬಂದರು. ಇವತ್ತು ಬಹುಶಃ ನಾವು ಈ ಕ್ಷೇತ್ರದಲ್ಲಿ ನಿಂತು ಮಾತಾಡುವಾಗ ಸುಮಾರು 1200 ವರ್ಷಗಳ ಇತಿಹಾಸವನ್ನು ನಾವಿಲ್ಲಿ ಕಾಣುತ್ತೇವೆ. ಈ ಪ್ರದೇಶ ವಿಶಾಲವಾದಂತಹ ಪ್ರದೇಶ. ಇಲ್ಲಿ ಪ್ರಮುಖವಾದಂತಹ ಭಗವತಿ ತನ್ನ ಪೂರ್ಣ ಪ್ರಮಾಣದ ಕಾರಣಿಕವನ್ನು ತೋರಿಸ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣುತ್ತೇವೆ. ಹಲವಾರು ವರ್ಷಗಳಿಂದ ಇಲ್ಲಿ ನಡಾವಳಿ ಉತ್ಸವಗಳು ನಡ್ಕೊಂಡು ಬರ್ತಾ ಇದ್ದಾರೆ. ತುಳುನಾಡಿನ ಮಂದಿ ಮಾತ್ರ ಅಲ್ಲ, ದೂರ ದೂರದ ಮಂದಿ ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ
ತೀಯಾ ಸಮಾಜದವರು ಅಂದರೆ ಮಲಯಾಳಿ ಬಿಳ್ಳವ ವರ್ಗದವರು ಪ್ರಧಾನವಾಗಿ ಶ್ರೀದೇವಿಯನ್ನು ಆರಾಧಿಸಿಕೊಂಡು ಬರ್ತಾ ಇರುವಂತಹದ್ದು. ಈ ಕ್ಷೇತ್ರದ ಕಾರಣೀಕ ಏನು, ಇಲ್ಲಿಯ ಪ್ರಸಿದ್ಧಿ ಏನು, ಇಲ್ಲಿಗೆ ಬರ್ತಾ ಇರುವಂತಹ ಭಕ್ತರು ಕಂಡುಕೊಂಡಂತಹ ಸತ್ಯ ಏನು, ಇದನ್ನೆಲ್ಲ ತಿಳಿಸುವಂತಹ ಪ್ರಯತ್ನವನ್ನ ಈ ಹೊತ್ತು ನಾವು ಮಾಡ್ತಾ ಇದ್ದೇವೆ. ನೋಡಿ, ಶ್ರೀ ಕ್ಷೇತ್ರದ ಬಗ್ಗೆ ಸ್ಥಳ ಪುರಾಣಗಳನ್ನು ಗಮನಿಸಿದಾಗ ಹಿಂದೊಮ್ಮೆ ದಾರಿಗಾಸುರನೆಂಬ ದಾನವ ಭೂಲೋಕದಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದ ಐತಿಹ್ಯ ತಿಳಿದುಬರುತ್ತದೆ. ಆತ ಬ್ರಹ್ಮನ ವರಬಲವನ್ನು ಪಡೆದು ಋಷಿ ಮುನಿಗಳನ್ನು ಪೀಡಿಸಿ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದ. ಇದರಿಂದ ಸಂತ್ರಸ್ತರಾದ ಇಂದ್ರಾದಿ ದೇವತೆಗಳೆಲ್ಲರೂ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿದಾಗ ಶ್ರೀಮನ್ನಾರಾಯಣನ ಅಷ್ಟು ಬಿಂದುಗಳಿಂದ ಉದ್ಭವಿಸಿದ ಸಪ್ತ ದುರ್ಗೆಯರು ಸಮಸ್ತ ಲೋಕಕ್ಕೆ ಕಂಟಕಪ್ರಾಯನಾದ ದುರುಳ ದಾರಿಕನನ್ನು ಸಂಹರಿಸಿದರು. ದುಷ್ಟನ ವಧಿಯಾದ ಬಳಿಕ ಅವರು ಸಮುದ್ರ ಮಾರ್ಗವಾಗಿ ಉತ್ತರಾಭಿಮುಖವಾಗಿ ಸಂಚರಿಸಲು ದುಷ್ಟನಾದ ದಾರಿಗಾಸುರನ ಸಂಹಾರವಾದ ಬಳಿಕ ಮರಳಿ ಮೂಲಸ್ಥಾನಕ್ಕೆ ಈ ಸಪ್ತದುರ್ಗೆಯರು ಹೋಗಲಿಲ್ಲ. ಬದಲಾಗಿ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಕರಾವಳಿಯ ಭಾಗದಲ್ಲಿ ಕಡಲಿನಲ್ಲಿ ಸಂಚಾರ ಮಾಡಿಕೊಂಡು ಬಂದರು ಅಂತ ಕಥೆ. ಹಾಗೆ ಬರ್ತಾ ಬರ್ತಾ ಅಲ್ಲಲ್ಲಿ ಪುರಾಣಗಳ ಪ್ರಕಾರ ಕ್ಷೇತ್ರಗಳ ನಿರ್ಮಾಣ ಕೂಡ ಆಗುತ್ತದೆ. ಪುರಾಣಗಳು ಅಂತ ಹೇಳಿದ ಕೂಡಲೇ ಅಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಅದರಲ್ಲಿ ಬರ್ತವೆ. ಕಥೆಗಳು ಜನಜನಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೊರಳಿಕೊಳ್ಳುವುದಕ್ಕೂ ಸಾಕು. ಆದರೆ ಮೂಲ ತಿರುಳು ಒಂದೇ ಇರ್ತದೆ. ಹೀಗೆ ಬಂದಂತಹ ಭಗವತಿಗಳು ಮೊದಲಿಗೆ ತುಳುನಾಡಿನಲ್ಲಿ ಮುಂದಕ್ಕೆ ಬರ್ತಾ ಬರ್ತಾ ದಕ್ಷಿಣ ಕನ್ನಡ ಕರಾವಳಿಯ ಈ ಕಡಲಿನ ಪ್ರದೇಶದಲ್ಲಿ ಸಸಿಹಿತ್ತಿಲಿನಲ್ಲಿ ನೆಲೆ ನಿಲ್ತಾರೆ ಅಂತ ನಾವು ಕೇಳ್ತೇವೆ. ದೋಣಿಯಲ್ಲಿ ಅವರು ಪ್ರಯಾಣ ಮಾಡಿ ಬಂದದ್ದು. ಹಾಗಾಗಿ ಸಸಿಹಿತ್ತಲಿನ ಪುಣ್ಯತಮವಾದಂತಹ ರಮಣೀಯವಾದಂತಹ ಈ ನಿಸರ್ಗವನ್ನು ನೋಡಿ ಒಂದಷ್ಟು ಹೊತ್ತು ಇಲ್ಲಿ ತಂಗೋಣ ಅಂತ ಅವರಿಗೆ ಅನ್ನಿಸಿರಬೇಕು. ಹಾಗೆ ಈ ಸೃಷ್ಟಿರಮ್ಯವಾದಂತಹ ಸಸಿಹಿತ್ತಲು ಪ್ರದೇಶದಲ್ಲಿ ಅವರು ವಿಶ್ರಾಂತಿಗೆ ಅಂತ ಕುಳಿತರು. ಈಗ ನಾವು ಇಲ್ಲಿ ಕುಳಿತುಕೊಂಡಿರತಕ್ಕಂತಹ ಈ ಮರದ ಕಟ್ಟೆಯನ್ನು ಕೂಡ ಗಮನಿಸಿದರೆ ಆ ಒಂದು ಇತಿಹಾಸವನ್ನು ಇಲ್ಲಿ ನಾವು ತಳಕು ಹಾಕಬಹುದು. ಈ ಪರಿಸರವನ್ನು ನೋಡಿದರೆ ಬಹಳ ಸುಂದರವಾಗಿ ಅಲ್ಲಲ್ಲಿ ಹೆಚ್ಚು ತೆಂಗಿನ ಸಸಿಗಳು ಇಲ್ಲಿ ಕಾಣ್ತವೆ, ತೆಂಗಿನ ಮರಗಳು. ಈ ತೆಂಗಿನ ಮರಗಳಲ್ಲಿ ಹುಲುಸಾಗಿ ಸಿಯಾಳುಗಳು ತೆಂಗಿನಕಾಯಿಗಳು ಬೆಳೀತಾ ಇದ್ದಂತಹ ಸಮಯ ಅದು. ಆ ಹೊತ್ತಿಗೆ ಒಬ್ಬ ಬಡಪಾಯಿ, ತೋಂದಕಣ್ಣ ಅಂತ ಹೇಳ್ತಾರೆ, ಅವನು ತೋಟದಣ್ಣ ಅಂತಲೂ ಕರೀತಾರೆ, ಅವ ತೀಯಾ ಸಮಾಜಕ್ಕೆ ಸೇರಿದಂತಹ ಒಬ್ಬ ಭಾವುಕ ಭಕ್ತ. ಅವನು ಅಲೌಕಿಕವಾದಂತಹ ಪ್ರಭೆಯಿಂದ ಕಂಗೊಳಿಸ್ತಾ ಇರುವಂತಹ ಈ ದೇವಿಯವರನ್ನು ನೋಡಿ ಸಾಮಾನ್ಯವಾಗಿ ನಮ್ಮ ತುಳುನಾಡಿನ ಭಾರತೀಯವಾದಂತಹ ಸಂಸ್ಕೃತಿ ಅತಿಥಿಗಳನ್ನು ಉಪಚಾರ ಮಾಡುವಂಥದ್ದು, ಬಾಯಾರಿಕೆಯನ್ನು ಕೊಡುವಂಥದ್ದು. ಸಿಯಾಳ ಅಂತ ಹೇಳಿದರೆ ಅದು ದೇವರಿಗೂ ಆಗ್ತದೆ, ಮನುಷ್ಯರಿಗೂ ಆಗ್ತದೆ. ಹಾಗಾಗಿ ಒಂದು ಎಳನೀರನ್ನು ತಂದು ತಾನೇ ತನ್ನ ಕೈಯಾರೆ ಕೆತ್ತಿದನಂತೆ. ಹಾಗೆ ಕೆತ್ತಿದ್ರಿಂದ ಅದು ಅಪವಿತ್ರ ಆಯಿತು ಎನ್ನುವ ಭಾವನೆ ಬಂತೋ ಏನೋ. ಆದರೆ ಭಗವತಿ ಅದನ್ನು ಹಿಂದೆ ಮುಂದೆ ನೋಡಲಿಲ್ಲ. ಅವನು ಕೊಟ್ಟಂಥ ಎಳನೀರನ್ನು ಕುಡಿದು ಬಿಟ್ಲು. ಉಳಿದವರು ಸಂಶಯದಿಂದ ಅವಳನ್ನು ನೋಡ್ತಾರೆ, ಉಳಿದ ತಂಗಿಯದ್ದಿರು. ಮತ್ತು ಅಕ್ಕ ಇದನ್ನು ಕುಡಿದದ್ರಿಂದ ಅವಳು ಕುಲಭ್ರಷ್ಟೆಯಾದಳು, ಇನ್ನು ನಮ್ಮೊಂದಿಗೆ ಅವಳು ಬರುವ ಹಾಗಿಲ್ಲ, ಅವಳು ನಾವು ಬಿಟ್ಟು ಹೋಗಬೇಕಾಗ್ತದೆ ಎನ್ನುವ ಭಾವವನ್ನು ವ್ಯಕ್ತಪಡಿಸಿದರು. ಆಗ ಆ ಭಗವತಿ ಸಂತೋಷದಿಂದಲೇ ಈ ಕ್ಷೇತ್ರ ನನಗೆ ಸಂತೋಷವನ್ನು ತಂದಿದೆ, ಹಾಗಾಗಿ ನಾನಿಲ್ಲಿ ನೆಲೆ ನಿಲ್ತೇನೆ, ನೀವು ಪ್ರಯಾಣವನ್ನು ಮುಂದೆ ವರಿಸಬಹುದು ಅಂತ ಹೇಳಿದರು. ಹೀಗೆ ಭಗವತಿ ಆ ತೋಂದಕಣ್ಣನ ಒಂದು ಆರಾಧ್ಯ ದೈವವಾಗಿ ಮೊತ್ತ ಮೊದಲಿಗೆ ಈ ಸಸಿಹಿತ್ತಲು ಪ್ರದೇಶದಲ್ಲಿ ನೆಲೆ ನಿಂತದ್ದರಿಂದ ತೀಯಾ ಸಮಾಜದವರಿಗೆ ಅತ್ಯಂತ ಆರಾಧ್ಯ ದೈವವಾಗಿ, ದೇವತೆಯಾಗಿ ಇಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವುದು ನಮಗೆ ಪುರಾಣದಲ್ಲಿ ಕಂಡುಬರುತ್ತದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಎನ್ನುವಂತಹ ಕಥೆ ಇದೆ. ಹಾಗಾಗಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಪೌರಾಣಿಕವಾದಂತಹ ಕಥೆಗಳನ್ನು ಬೇರೆ ಬೇರೆ ಜನರಿಂದ ಕೇಳುವಾಗ ಪಾಡ್ದನದಲ್ಲಿ ಒಂದು ಬರ್ತದೆ, ಪುರಾಣದಲ್ಲಿ ಒಂದು ಬರ್ತದೆ. ಆದರೆ ಮೂಲ ಸೆಳೆಗೆ ಭಂಗ ಆಗದ ರೀತಿಯಲ್ಲಿ ಭಗವತಿ ತೀಯಾ ಸಮಾಜದವರಿಗೆ ಅನುಗ್ರಹವನ್ನು ಬೀರುವುದಕ್ಕೆ ಬೇಕಾಗಿಯೇ ಈ ಪ್ರದೇಶದಲ್ಲಿ ನೆಲೆ ನಿಂತರು ಎನ್ನುವಂಥದ್ದು ಮಾತ್ರ ಸತ್ಯ. ಉಳಿದದು